ಹಲೋ ಫ್ರೆಂಡ್ಸ್, ಇವತ್ತು ನಾನು ಸ್ಪ್ರಿಂಕ್ಲರ್ ಮುಖಾಂತರ ಯಾವ ರೀತಿ ಗೊಬ್ಬರ ಕೊಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಡೆಡ್ಲೈನ್ನ ಅಳತೆಯ ಒಂದು GI ಪೈಪನ್ನು ರೆಡಿ ಮಾಡಿಕೊಂಡು ನೋಡಿ, ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಹಾಗೆ ನೋಡಿ, ಈ ರೀತಿಯ ಒಂದು GI ಪೈಪ್ ತಗೊಂಡು ಒಂದು ಕಡೆ ಔಟ್ಲೆಟ್, ಒಂದು ಕಡೆ ಇನ್ಲೆಟ್. ನೋಡಿ, ಇನ್ಲೆಟ್ ಇರುವ ಕಡೆ ಒಂದು NRV ನಾನ್ ರಿಟರ್ನ್ ವಾಲ್ವ್ ಹಾಕಬೇಕು. ಯಾಕೆಂದರೆ ನಿಮ್ಮ ಸ್ಪ್ರಿಂಕ್ಲರ್ ಮೇನ್ ಪೈಪಿಂದ ನೀರು ಹೊರಗೆ ಬರಬಾರದು. ಯಾಕೆಂದರೆ ಈ NRV ಹಾಕಿರೋ ಪೈಪ್ ಇದೆಯಲ್ಲ, ಅದರ ಥ್ರೂ ನಾವು HTT ಪಂಪ್ ಯೂಸ್ ಮಾಡಿಕೊಂಡು ನಾವು ಈ ಪೈಪ್ ಮುಖಾಂತರ ಇಂಜೆಕ್ಟ್ ಮಾಡ್ತೀವಿ. ಹಾಗಾಗಿ NRV ಯಾಕೆ ಫಿಟ್ ಮಾಡ್ತೀವಿ ಅಂದರೆ, ಈ ಮೇನ್ ಲೈನಿಂದ ನೀರು ವಾಪಸ್ HTT ಪಂಪಿಗೆ ಹೋಗೋದಾಗೆ ನೋಡ್ಕೊಳ್ಳೋದಕ್ಕೆ ನಾವು ಈ ರೀತಿಯ ಒಂದು NRVಯನ್ನು ಹಾಕಬೇಕಾಗುತ್ತೆ. ನೋಡಿ, ಇದು ನಾನು ತೋರಿಸ್ತಿರೋದು ಔಟ್ಲೆಟ್ ಪೈಪ್. ಔಟ್ಲೆಟ್ ಪೈಪ್ ಅಂದರೆ ನಿಮ್ಮ ಇರಿಗೇಷನ್ ಪೈಪ್ಲೈನಿಂದ ನೀರನ್ನು ಟ್ಯಾಪ್ ಮಾಡೋದಕ್ಕೆ. ಅಂದರೆ ನೀವು ಈಗ ಯಾವುದಾದ್ರು ಗೊಬ್ಬರ ಯಾವುದಾದ್ರು ಮಿಕ್ಸ್ ಮಾಡೋದಾದರೆ ವಾಟರನ್ನು ಟ್ಯಾಪ್ ಮಾಡಿಕೊಂಡು, ನೋಡಿ ನಾನು ಈ ರೀತಿ ಬ್ಯಾರಲ್ ಇಟ್ಕೊಂಡಿದ್ದೀನಲ್ಲ, ಈ ರೀತಿ ವಾಟರ್ನ ಟ್ಯಾಪ್ ಮಾಡಿ ನಾನು ಹಾಕಬೇಕಾದ ಗೊಬ್ಬರವನ್ನು ಇದಕ್ಕೆ ಮಿಕ್ಸ್ ಮಾಡಬಹುದು. ನೋಡಿ, ಇವಾಗ ನಾನು ವಾಟರ್ ಸಾಲ್ಯುಬಲ್ ಮೆನ್ಯೂರನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಬಹುದು. ಈ ರೀತಿ ಮಾಡುವುದರಿಂದ ನಿಮಗೆ ಲೇಬರ್ ಕಾಸ್ಟ್ ತುಂಬ ಉಳಿತಾಯ ಆಗುತ್ತದೆ. ಯಾಕೆಂದರೆ ಇರಿಗೇಷನ್ ಮುಖಾಂತರನೇ ಎಲ್ಲ ಕಡೆಗೂ ನಿಮ್ಮ ಗೊಬ್ಬರ ಬ್ರಾಡ್ಕಾಸ್ಟ್ ಆಗುತ್ತದೆ. ನೋಡಿ, ನಾನೀಗ HTP ಪಂಪ್ ಆನ್ ಮಾಡಿದ್ದೀನಿ. ಇದರ ಮುಖಾಂತರ ನಾನೇನು ಮಾಡ್ತಿದ್ದೀನಿ ಅಂದರೆ ಮೆನ್ಯೂರನ್ನು ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಯಾವ ರೀತಿಯ ಮೆನ್ಯೂರ್ ಅಂದರೆ ವಾಟರ್ ಸಾಲ್ಯುಬಲ್ ಮೆನ್ಯೂರ್ ಆಗಿರುತ್ತದೆ. ಹಾಗೆಯೇ ನೀವು ವೇಸ್ಟ್ ಡಿಕಾಂಪೋಸರು ನಿಮ್ಮ ತೋಟಕ್ಕೆ ಬ್ರಾಡ್ಕಾಸ್ಟ್ ಮಾಡಿದರೆ ತುಂಬ ಒಳ್ಳೆಯದು. ನೀವು ಮ್ಯಾನ್ಯುವಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಾದರೆ ತುಂಬ ಲೇಬರ್ ಬೇಕಾಗುತ್ತದೆ. ಆದರೆ ಈ ಮೆಥಡಲ್ಲಿ ತುಂಬ ಈಸಿಯಾಗಿ ನೀವು ನಿಮ್ಮ ತೋಟದ ಎಲ್ಲ ಕಡೆನೂ ಬ್ರಾಡ್ಕಾಸ್ಟ್ ಮಾಡಬಹುದು. ಇದು ತುಂಬ ಸಿಂಪಲ್ ಆಗಿರುತ್ತದೆ. ನೀವು ನಿಮ್ಮ ಜೆಟ್ಗಳು ಎಷ್ಟು ಜೆಟ್ ಕೂರಿಸ್ತೀರಾ, ಎಷ್ಟು ಏರಿಯಾ ಕವರ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ನೀವು ಅಷ್ಟು ಲೀಟರ್ ವೇಸ್ಟ್ ಡಿಕಾಂಪೋಸರ್ ತಯಾರಿಸಿದ ಮಿಶ್ರಣವನ್ನು ಇಂಜೆಕ್ಟ್ ಮಾಡಬಹುದು. ಇದು ನಿಮಗೆ ಒಂದು ಫುಲ್ ಪ್ರೂಫ್ ಮೆಥಡ್ ಆಗಿರುತ್ತದೆ. ಯಾಕೆಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಸ್ಪ್ರೇ ಆಗುತ್ತದೆ. ಹಾಗಾಗಿ ಈ ರೀತಿಯ ವಿಧಾನವನ್ನು ಅಳವಡಿಸಿದರೆ ನಿಮಗೆ ಉತ್ತಮ ಇಳುವರಿ ದೊರೆಯುವ ಸಾಧ್ಯತೆ ಇರುತ್ತದೆ. ಈ ವಿಧಾನದಲ್ಲಿ ನೀವು ಪೆಪ್ಪರ್ಗಾಗಲಿ, ಅಡಿಕೆಗಾಗಲಿ, ಕಾಫಿಗೆ ಆಗಲಿ ಯಾವುದೇ ರೀತಿಯ ಬೆಳೆಗಳಿಗೆ ಸ್ಪ್ರಿಂಕ್ಲರ್ ಮಾಡುವಾಗ ಈ ವಿಧಾನವನ್ನು ನೀವು ಕೂಡ ಅಳವಡಿಸಿ. ಈ ರೀತಿಯ ಮೆಥಡ್ ಮಾಡುವುದಕ್ಕೆ ನಿಮಗೆ ತುಂಬ ಏನು ಖರ್ಚು ಬರುವುದಿಲ್ಲ. ತುಂಬ ಕಡಿಮೆ ಖರ್ಚಿನಲ್ಲಿ ಈ ಡಿಸೈನ್ ರೆಡಿ ಮಾಡಬಹುದು. ಇದನ್ನು ನೀವು ನಿಮ್ಮ ಮೇನ್ ಡೆಡ್ಲೈನ್ಗೆ ಫಿಕ್ಸ್ ಮಾಡಿದರೆ ಒಂದೇ ಜಾಗದಲ್ಲಿ ಎಲ್ಲ ಗೊಬ್ಬರವನ್ನು ಮಿಕ್ಸ್ ಮಾಡಿ ನೀವು ಬೇರೆ ಬೇರೆ ಜಾಗದಲ್ಲಿ ಇರಿಗೇಷನ್ ಮುಖಾಂತರ ಕೊಡಬಹುದು. ಹಾಗೂ ಇದು ನಿಮಗೆ ಉತ್ತಮ ಆದಾಯವನ್ನು ಕೊಡುವ ತುಂಬ ಸರಳವಾದ ವಿಧಾನವಾಗಿರುತ್ತದೆ. ಇದರಲ್ಲಿ ನಿಮಗೆ ಲೇಬರ್ ಕಾಸ್ಟ್ ತುಂಬ ಕಡಿಮೆ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೋಡಿ, ಈಗ ನಾವು ಇರಿಗೇಷನ್ ಮುಖಾಂತರ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಥ್ಯಾಂಕ್ ಯು.